ನನ್ನ ಹೆಸರು ಹರೀಶು. ನಾನು ಮಿಲಿಟರಿ ರಿಟೈರ್ಡು. ನನಗೆ ಈ ಪಿಸ್ಟುಲಾ ಪ್ರಾಬ್ಲಮ್ ಮೊದಲಿಂದ ಇತ್ತು. ಬಟ್ ಅದೇನು ಅಷ್ಟು ಸಿವಿಯರ್ ಆಗಿರಲಿಲ್ಲ. ಸ್ವಲ್ಪ ಈ 3 ಮಂತ್ಸ್ ಬ್ಯಾಕು ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು. ಒಂದು ಹಾಸ್ಪಿಟ್ಲಿಗೆ ಹೋದೆ. ಜನರಲ್ ಸರ್ಜನ್ನ ಮೀಟ್ ಮಾಡಿದ್ಮೇಲೆ ಅವರು ನನಗೆ ಸಜೆಸ್ಟ್ ಮಾಡಿದ್ರು, ಒಂದು ಸರ್ಜರಿ ಮಾಡಬೇಕಂತ ಹೇಳಿದ್ರು. ಅವರೊಂದು ಸರ್ಜರಿ ಮಾಡಿದ್ರು. ಚಿಕ್ಕದಾಗಿ ಸರ್ಜರಿ ಮಾಡಿಬಿಟ್ಟು ಎವ್ರಿ ಡೇ ಅವರು ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತಿದ್ರು. ಡ್ರೆಸ್ಸಿಂಗ್ ತುಂಬ ಪೇನ್ಫುಲ್ ಆಗಿತ್ತು, ಅದನ್ನು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಒಂದು 8 ಡೇಸ್ ಆದಮೇಲೆ ಅದು ಎಲ್ಲ ಡ್ರೆಸ್ಸಿಂಗ್ ತೆಗೆದ್ರು. ಎವ್ರಿ ಡೇ ತುಂಬ ಪೇನ್ಫುಲ್ ಅದು. ಅವ್ರು ಮಾಡೋವಂಥ ಡ್ರೆಸ್ಸಿಂಗು, ಅವ್ರ ಗಾಜ್ ಪೀಸ್ ಇರೋದಾಗಲಿ, ಅದನ್ನು ರಿಮೂವ್ ಮಾಡೋದಾಗಲಿ, ಅದೆಲ್ಲ ತುಂಬ ಪೇನ್ಫುಲ್ ಆಗಿರ್ತಿತ್ತು. ಏನಕ್ಕಪ್ಪ ತುಂಬ ನರಕ ಅನಿಸ್ತಿದ್ದಿಲ್ಲ. ನಾವು ಮಿಲ್ಟ್ರಿಯಲ್ಲಿ ರಿಟೈರ್ಡ್, ನಾನು ಮಿಲ್ಟ್ರಿಯಲ್ಲೇ ಅಂಥ ಪೇನ್ಫುಲ್ ಸರ್ವಿಸ್ ಇರಲಿಲ್ಲ. ಬಟ್ ಇದೇನಾದ್ರು ಏನಕ್ಕಪ್ಪ ಈ ಬೇರೆ ಒಂದು ಯಾವುದೇ ಡಿಸೀಸ್ ಆಗಲಿ ನಾವು ತಡ್ಕೋಬೋದು, ಬಟ್ ಇದನ್ನು ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ 1 ಮಂತ್ ಆದಮೇಲೆ ಅವ್ರು ಹೇಳಿದ್ರು ಡಾಕ್ಟ್ರು ಸರಿ ಆಗಿದೆ, ಇನ್ನು ಹೋಗಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತಂದರು. ಯಾವುದು ಮೆಡಿಕಲ್ ಟ್ಯಾಬ್ಲೆಟ್ಸ್ ಆಗಲಿ ಅವ್ರು ಸಜೆಸ್ಟ್ ಮಾಡಿಲ್ಲ, ಸರಿ ಕಂಪ್ಲೀಟ್ ಹೀಲ್ ಆಗಿದೆ, ಮತ್ತು ರೀಕರ್ ಆಗಲ್ಲ ಅಂತೇಳಿ ಕಳಿಸಿದ್ರು. ಅದಾದಮೇಲೆ 1 ಮಂತ್ ಆದಮೇಲೆ ಮತ್ತೆ ಸೇಮ್ ಕಂಡೀಷನ್ ಸ್ಟಾರ್ಟ್ ಆಯಿತು, ಇನ್ನು ಸ್ವಲ್ಪ ಸಿವಿಯರ್ ಆಯಿತು. ಅದಾದಮೇಲೆ ಅವ್ರ ಹತ್ರ ಹೋದರೆ ಅವ್ರು ಏನು ಮಾಡಿದ್ರು, ಜಸ್ಟ್ ಅದನ್ನು ಪಂಕ್ಚರ್ ಮಾಡಿದ್ರು, ಅದರಲ್ಲಿರೋ ಪಸ್ಸನ್ನ ತೆಗೆದ್ಬಿಟ್ರು. ಮತ್ತು ಸೇಮ್ ಅದೇ ಗಾಜ್ ಪೀಸ್ ಕೊಟ್ಟು ಡ್ರೆಸ್ಸಿಂಗ್ ಮಾಡೋದು, ಸೇಮ್ ಅದೇ ಪೇನ್ಫುಲ್. ವಿತೌಟ್ ಅನೆಸ್ಥೆಸಿ ಅದನ್ನು ಕಟ್ ಮಾಡಿದ್ರು, ಸೇಮ್ ಪೇನ್ಫುಲ್. ಮತ್ತು ಅದೇ ಥರ ಏನಕ್ಕಪ್ಪ ಇದು ಇಷ್ಟು ಕಷ್ಟ, ಇಷ್ಟಿದೆಯಾ, ಇಷ್ಟು ಪೇನ್ಫುಲ್ಲಾ ಇದು ಅಂತ ಹೇಳ್ಬಿಟ್ಟು ಇರೋಕ್ಕೆ ಆಗ್ತಿರ್ಲಿಲ್ಲ ನೈಟ್ ಆ್ಯಂಡ್ ಡೇ. ಮತ್ತು ಅದಾದಮೇಲೆ ಮತ್ತೆ ವಾಸಿ ಆಯಿತು. ಸೇಮ್ 1 ಮಂತ್ ಆದಮೇಲೆ ಸೇಮ್ ಪ್ಲೇಸಲ್ಲೇ ಮತ್ತೆ ಸ್ವೆಲ್ಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಪಸ್ ಸ್ಟಾರ್ಟ್ ಆಗಿದ್ದು. 1 ಡೇ ಆದಮೇಲೆ ಅದು ಬ್ಲಾಸ್ಟ್ ಆಯಿತು. ಅದು ಬ್ಲಾಸ್ಟ್ ಆದಮೇಲೆ ಸೇಮ್ ಪೇಯ್ನ್. ಆಮೇಲೆ ಯಾರೋ ಒಬ್ಬ ನಮ್ಮ ಫ್ರೆಂಡು ಅವರು ಸಜೆಸ್ಟ್ ಮಾಡಿದ್ರು, ಡಾಕ್ಟರ್ ಹಬೀಬುಲ್ಲಾ ಅಂತ ಹೇಳಿ, JP ನಗರ ಅವ್ರದ್ದು ಇರೋದು. ಇವ್ರ ಹತ್ರ ಹೋಗಿ ಅವರು ಇದರಲ್ಲಿ ಸ್ವಲ್ಪ ಪಂಡಿತರಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸಜೆಸ್ಟ್ ಮಾಡಾದಮೇಲೆ ಇಲ್ಲಿ ಬಂದಾದಮೇಲೆ ನನಗೆ ಸ್ವಲ್ಪ ಅವ್ರ ಅಶ್ಯೂರೆನ್ಸ್ ಕೊಟ್ಟರು. 3-4 ಮೆಥಡ್ ಹೇಳಿದ್ರು, ಈ ಮೆಥಡಲ್ಲಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ. ನಾನು ತುಂಬ ಭಯಪಟ್ಟಿದ್ದೆ, ಏನಪ್ಪ ಏನಾದರೂ ಜಾಸ್ತಿ ಪ್ರಾಬ್ಲಮ್ ಇದೆಯಾ, ಅದು ಬೇರೆ ಪ್ಲೇಸ್ ಯಾರಿಗೂ ತೋರಿಸ್ಕೊಳಕ್ಕಾಗಲ್ಲ ಅಂಥ ಪ್ಲೇಸು ಅಂತ ಹೇಳಿದಾಗ ಅವರು ನಿಧಾನಕ್ಕೆ ಸಜೆಸ್ಟ್ ಮಾಡಿದ್ರು. ಒಂದು MRI ಮಾಡಿಸಿದ್ರು. MRI ಮಾಡಿಸಿದ್ಮೇಲೆ ಎಲ್ಲೆಲ್ಲಿ ನನ್ನ ಪ್ರಾಬ್ಲಮ್ ಇದೆ ಅಂತ ಅದನ್ನು ಗೊತ್ತಾದಮೇಲೆ ಅವರು ಆಯಿತು ಸರ್ಜರಿ ಮಾಡ್ತೀನಿ ಅಂತ ಸಜೆಸ್ಟ್ ಮಾಡಾದಮೇಲೆ ಸರ್ಜರಿನೂ ಆಯಿತು. ಸರ್ಜರಿ ಆದಮೇಲೆ ಸ್ವಲ್ಪ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು. ತುಂಬಾ ಕಟ್ ಮಾಡಿದರು, ಭಯ ಆಗ್ತಿತ್ತು. ಬಟ್ ಅವ್ರು ಮಾಡೋ ಒಂದು ಪ್ರೊಸೀಜರು ನನಗೆ ತುಂಬ ಇಷ್ಟ ಆಯಿತು. ಆದರೆ ಅಲ್ಲಿ ಕೊಟ್ಟಂತಹ ಪೇಯ್ನು ಇಲ್ಲಿ ಏನು ಪೇಯ್ನೇ ಅನಿಸ್ಲಿಲ್ಲ ನನಗೆ. ಟೋಟಲ್ ಅವ್ರು ಕೊಟ್ಟಿದ್ದಂಥ ಟ್ರೀಟ್ಮೆಂಟು ಒಂದು ದಿವಸನೂ ಪೇಯ್ನ್ ಅನಿಸ್ಲಿಲ್ಲ. ಅಲ್ಲಿ ಸರ್ಜರಿ ಅದಾದಮೇಲೆ ಸ್ವಲ್ಪ ಪೇಯ್ನ್ ಇರ್ತಿತ್ತು, ಪೇಯ್ನ್ ಆದಮೇಲೆ. ಬಟ್ ಇವ್ರು ಮಾಡೋವಂಥ ಟ್ರೀಟ್ಮೆಂಟು ನನಗೆ ಒಂದು ಸ್ವಲ್ಪನೂ ನನಗೆ ಪೇಯ್ನ್ ಅನಿಸ್ಲಿಲ್ಲ. ಈಗ ಟೋಟಲಿ ಕಂಪ್ಲೀಟಾಗಿ ಹೀಲ್ ಆಗಿದೆ. ನನಗೆ ತುಂಬ ಇವ್ರ ಮೇಲೆ ವಿಶ್ವಾಸ ಬಂದಿದೆ. ಇವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ನಾನು ನಂಬೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಕಂಪ್ಲೀಟಾಗಿ ಹೀಲ್ ಆಗಿದೆ ಈಗ. ನನ್ನ ವಿಶ್ವಾಸ ಎಲ್ಲ ಮತ್ತೆ ಬಂತು. ತುಂಬ ಚೆನ್ನಾಗಿದೆ. ನಾನು ಈ ಟ್ರೀಟ್ಮೆಂಟ್ನ ತುಂಬ ರೆಫರ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ಗೂ ರೆಫರ್ ಮಾಡ್ತೀನಿ ಇದನ್ನು ಅಂತೇಳಿ ನನ್ನ ಸ್ಪೀಚ್ನ ಎಂಡ್ ಮಾಡ್ತೀನಿ.